ಒಂದು ಕಾಲದಲ್ಲಿ ರಾಮು ಎಂಬ ಯುವಕ ಇದ್ದನು. ಅವನು ದಿನವೂ ಆನಂದದಿಂದ ಕಾಲ ಕಳೆಯುತ್ತಾ ಯಾವದ್ದೂ ಮಹತ್ವದ ಕೆಲಸ ಮಾಡದೆ ಕಳೆದುಕೊಂಡು ಹೋಗುತ್ತಿದ್ದನು. ಅವನು ಹಲವಾರು ವಿಷಯಗಳಲ್ಲಿ ಆಸಕ್ತನಾಗಿದ್ದರೂ ಅವನು ಯಾವ ಕೆಲಸವನ್ನು ಕೈಗೊಳ್ಳುವುದೇ ಎಂಬುದರಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಅವನು ತನ್ನ ತಂದೆ ಮತ್ತು ತಾಯಿಯೊಂದಿಗೆ ಊರಿನ ಹಬ್ಬದಲ್ಲಿ ಹೋಗಿದ್ದನು. ಹಬ್ಬದ ಹೊರಭಾಗದಲ್ಲಿ ದೊಡ್ಡ ದೊಡ್ಡ ಘಟ್ಟಗಳು, ಚಿತ್ರಪಟಗಳು ಮತ್ತು ತರಹತರಹದ ಜಾಡುಗಳನ್ನು ನೋಡುವುದಕ್ಕೆ ಸಮಯವನ್ನು ಮೀಸಲಿಟ್ಟಿದ್ದನು. ಆದರೆ ಅವನು ನಿಜವಾದ ಸಂತೋಷವನ್ನು ಕಂಡಿದ್ದನು ಎಂದು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಊರಿನ ಜಲಪಾತದ ಬಳಿ ನಿಂತಾಗ ಅವನ ತಾಯಿಯು ಅವನಿಗೆ ಅಚ್ಚರಿಯ ಸಮಾಧಾನಕರ ಮಾತುಗಳನ್ನು ಹೇಳಿದಳು. ನೋಡು ರಾಮು, ನಮ್ಮ ಜೀವನವು ಈ ನೀರಿನಂತೆ, ಅದು ಯಾವುದೇ ಸ್ಥಗಿತವಾಗದೆ ಬಹುಮಾನವಾಗಿ ಹರಿದು ಹೋಗುತ್ತದೆ. ಸಮಯವೂ ಹಾಗೆಯೇ, ನಾವು ಅದನ್ನು ಹೇಗೆ ಉಪಯೋಗಿಸೋಮೆಂದು ತೀರ್ಮಾನಿಸಬೇಕು. ಆ ಮಾತುಗಳು ರಾಮು ಹೃದಯದಲ್ಲಿ ಗಾಢವಾದ ಪರಿಣಾಮ ಬೀರಿದವು. ಅವನು ಹಿಂದಿನ ದಿನಗಳಲ್ಲಿ ತನ್ನ ಸಮಯವನ್ನು ಹೇಗೆ ವ್ಯರ್ಥ ಮಾಡಿದ್ದನು ಎಂಬುದನ್ನು ಆಲೋಚಿಸುವನು ಮತ್ತು ಅವನು ಇನ್ನಷ್ಟು ಉಪಯುಕ್ತ ಕೆಲಸಗಳನ್ನು ಮಾಡಲು ನಿಗದಿತ ಸಮಯವನ್ನು ಹಾಕಲು ನಿರ್ಧರಿಸನು. ಅವನು ಹೊಸ ಯೋಜನೆಗಳನ್ನು ರೂಪಿಸಿಕೊಂಡು ಆ ದಿನದಿಂದ ಪ್ರತಿ ಕ್ಷಣವನ್ನು ಸರಿಯಾಗಿ ಉಪಯೋಗಿಸಲು ಶುರುಮಾಡಿದನು. ಅವನ ಸಮಯ ಬಳಕೆಯು ಅವನನ್ನು ಯಶಸ್ಸು ಮತ್ತು ಸಂತೋಷದ ದಾರಿ ತಲುಪಿಸಿತು. ಅವನು ತನ್ನ ಪ್ರಿಯ ಕಲೆಯನ್ನು ಅನುಸರಿಸು, ಅದರ ಜೊತೆಗೆ ತನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟನು. ಅವನು ಈಗ ಅಂದುಕೊಂಡಿದ್ದುದಕ್ಕಿಂತ ಹೆಚ್ಚು ಸಂತೋಷದಲ್ಲಿದ್ದನು. ಅವನಿಗೆ ಈ ಪಾಠವನ್ನು ಅವನು ಎಂದಿಗೂ ಮರೆಯಲಾರನು. ಸಮಯವು ಅಮೂಲ್ಯವಾಗಿದೆ. ಅದನ್ನು ಉತ್ತಮವಾಗಿ ಉಪಯೋಗಿಸುವುದು ಮಾತ್ರ ಜೀವನವನ್ನು ಉತ್ತಮಗೊಳಿಸಬಹುದು.